ಯಾರ್ಯಾರು KCET ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸೋಕೆ ಪ್ರಯತ್ನ ಪಡಕತ್ತೀರಿ ಸೊ ಈ ವಿಡಿಯೋ ತಪ್ಪದೆ ನೋಡ್ಬೇಕು. ಯಾಕಪ್ಪ ಅಂತಂದರೆ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಇದೆ. ಸೊ ಇವರು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಒಂದು ಮೊದಲನೇದಾಗಿ UG CET 2025 ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಕ್ರೀಡಾಕೂಟದಡಿ ಸೀಟು ಬಯಸುವ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆ KE ಕಚೇರಿಯಲ್ಲಿ ಮೇ 16ರಿಂದ 20ರವರೆಗೆ ನಡೆಯಲಿದೆ. ನಿಗದಿತ ದಿನಾಂಕ ಸಮಯ ಬುಕ್ ಮಾಡಿಕೊಂಡು ದಾಖಲೆ ಪರಿಶೀಲನೆಗೆ ಬನ್ನಿ. ಮಾಹಿತಿ ಈ ಲಿಂಕ್ ನೋಡಿ. ಅಂದರೆ ಯಾರ್ಯಾರು ಸ್ಪೋರ್ಟ್ಸ್ ಕೋಟಾದಿಂದ ನೀವು ಅಡ್ಮಿಷನ್ ತೊಗೋಬೇಕಂದಿರಿ KCET ಕೌನ್ಸಿಲಿಂಗ್ನಲ್ಲಿ, ಸೊ ಅವರು ಒಂದು ಡೇಟ್ ಕೊಟ್ಟಿದ್ದಾರೆ. ಯಾವ ಡೇಟಪ್ಪ ಅಂತಂದರೆ ಮೇ 16ರಿಂದ ಮೇ 20ರವರೆಗೆ ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟಿಗೆ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು. ನೀವು ಮೊದಲು ಡಾಕ್ಯುಮೆಂಟ್ಸ್ ಆಫ್ಲೈನ್ ಇರುತ್ತೆ. ಸೊ ಆಫ್ಲೈನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೋಬೇಕಂತಂದರೆ ನೀವು ಮೊದಲು ಇಲ್ಲಿ ಆನ್ಲೈನು ಬುಕ್ ಮಾಡಬೇಕು. ಸೊ ಆ ಬುಕ್ ಮಾಡಬೇಕಂದ್ರೆ ಇಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಆ ವೆಬ್ಸೈಟಿಗೆ ಹೋಗಿ ನೀವು ಬುಕ್ ಮಾಡಬೇಕು. ಸೊ ಈ ಥರ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ನೋಟಿಫಿಕೇಶನ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ UG CET 2025 ಕರ್ನಾಟಕದ ಹೊರತುಪಡಿಸಿ ಇತರ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಮಾತ್ರ ತಮ್ಮ ಸೆಕೆಂಡ್ PUC ಅಂಕಗಳನ್ನು ದಾಖಲಿಸಬೇಕು. ಅಂದರೆ ಯಾರು ಸೆಕೆಂಡ್ PUC ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ನೀವು ಸ್ಟಡಿ ಮಾಡೋಕತ್ತಿರಲ್ಲ ಅವರು ಮಾತ್ರ ನೀವು KE ವೆಬ್ಸೈಟ್ದಲ್ಲಿ ಹೋಗಿ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್, ಅಂದರೆ ಸೆಕೆಂಡ್ PUC ರಿಸಲ್ಟ್ ಬಂದೈತಲ್ಲ ಆ ರಿಸಲ್ಟ್ ಮಾರ್ಕ್ಸ್ಗಳನ್ನು ನೀವು KE ವೆಬ್ಸೈಟ್ದಲ್ಲಿ ಹೋಗಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಂತ ಅವ್ರು ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಓದಿದ CBSE ICSE ರಾಜ್ಯ ಬೋರ್ಡ್ ಮಕ್ಕಳು ಅಂಕ ದಾಖಲಿಸುವ ಅಗತ್ಯ ಇಲ್ಲ. ಹಿಂದಿನ ವರ್ಷಗಳಲ್ಲಿ ಪಾಸಾಗಿದ್ದರೂ ಅಂಕ ದಾಖಲಿಸೋದು ಬೇಡ. ಅಂದರೆ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಯಾರು ನೀವು CBSE ICSE ಮಾಡಿದಾರಲ್ಲ ಅವರು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಹಿಂದಿನ ವರ್ಷದಲ್ಲಿ ಅಂದರೆ ಪ್ರಿವಿಯಸ್ ಇಯರ್ ಹಿಂದಿನ ವರ್ಷ ಯಾರು ಪಾಸ್ ಆಗಿದ್ದಾರಲ್ಲ ಅವರು ಕೂಡ ತಮ್ಮ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಪ್ಪ ಅಂತಂದರೆ ಕ್ಲಾಸ್ B ಹಿಡಿದು BCDEFG HIJK LMNO ಮತ್ತು Z ಯಾರ್ಯಾರು ಈ ಕ್ಲಾಸ್ ಬರ್ತೀರಿ ಅವರು ಕೂಡ ತಾವು ತಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ 16/5/2025ರಿಂದ 20/5/2025ರವರೆಗೆ ಡೇಟ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ತಮ್ಮ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಂದ್ರೆ ಮೊದಲು ನೀವು ಆನ್ಲೈನ್ ಸ್ಲಾಟ್ ಬುಕ್ ಮಾಡಿಕೊಂಡು ಹೋಗ್ಬೇಕಂತ ಅವ್ರು ಹೇಳಿದ್ದಾರೆ. ಮತ್ತು ಎಲ್ಲಿ ಹೋಗಬೇಕಪ್ಪ ಅಂತಂದರೆ ಅವರು ಕೂಡ ಅಡ್ರೆಸ್ ಕೊಟ್ಟಿದ್ದಾರೆ. 18ನೇ ಅಡ್ರೆಸ್ತೆ ಮಲ್ಲೇಶ್ವರಂ ಬೆಂಗಳೂರು, ಇಲ್ಲಿ ಹಾಜರಾಗಬೇಕಂತ ಅವರು ಹೇಳಿದ್ದಾರೆ. ಸೊ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಯಾಕಪ್ಪ ಅಂತಂದರೆ ಯಾವುದೇ ಇಂಪಾರ್ಟೆಂಟ್ ನಿಮಗೆ KEಯಿಂದ ನೋಟಿಫಿಕೇಶನ್ ಬಂದರೂ ನಾನು ಮೊದಲು ವಾಟ್ಸಪ್ನಲ್ಲಿ ಹಾಕ್ತೇನೆ. ಸೊ ನೆಕ್ಸ್ಟ್ ನಿಮಗೆ ಈ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.